Hello ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಅರೆರೆ ಅವಳ ನಗುವ ನೋಡಿ ಮರೆತೆ ಜಗವ. ಈಗ ಈ ಲುಕ್ಕನ್ನು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋ ಮೇಕಪ್ ಬಂದು ನ್ಯೂಡ್ ಲುಕ್ಕನ್ನು ಕ್ರಿಯೇಟ್ ಮಾಡಬೇಕಂತಿದ್ದೀನಿ. ಸೊ ಮೇಕಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ನೀವು ಪ್ರೆಪ್ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ, ಡರ್ಮ್ಯಾಕೋ ಅವ್ರದ್ದು. ಸೊ ನಿಮಗೆಲ್ಲ ನಾನು ಏನೇನು ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅದೆಲ್ಲದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಸೊ ಲಿಂಕ್ ಎಲ್ಲದು ಅಲ್ಲಿರುತ್ತೆ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ಎಸ್, ಲಿಪ್ ಬಾಮ್ ಬಂದು ನಾನು ವಿಶ್ಕೇರ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಪಿಗ್ಮೆಂಟೇಷನನ್ನು ಕಡಿಮೆ ಮಾಡುತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಅಕ್ವಾಲಾಜಿಕಾ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಸನ್ ಪ್ರೊಟೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನೀವು ಎಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡ್ತಿರೋ ಅಷ್ಟು ಒಳ್ಳೆಯದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಅಂದರೆ ನೈಟಲ್ಲಿ ಇದನ್ನು ಯೂಸ್ ಮಾಡಬೇಡಿ, ಡೇ ಹೊತ್ತು ಸನ್ಸ್ಕ್ರೀನ್ ಯು ಕ್ಯಾನ್ ಯೂಸ್. ಹಾಗೆ ಕಾಜಲ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಕಪ್ಪಲ್ಲಿ ಎಷ್ಟೊಂದು ಡಿಫ್ರೆನ್ಸ್ ತರುತ್ತೆ ಇದು. ಸೊ ನಾನಿದು ಝೂಡಿಯೋದಿಂದ ತೊಗೊಂಡಿದ್ದು. ಸೊ ಇದನ್ನು ಲಿಂಕ್ ಹಾಕೋಕ್ಕಾಗಲ್ಲ ನಾನು. ಈಗ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಲೈಕ್ ಐ ಮೇಕಪ್ಪಲ್ಲಿ ನೋಡಿ. ಸೊ ನಾನು ಐ ಮೇಕಪ್ಗೆ ಬೇರೆದೇನು ಯೂಸ್ ಮಾಡಿಲ್ಲ, ಓನ್ಲಿ ಕಾಜಲನ್ನು ಯೂಸ್ ಮಾಡಿ ಕ್ರಿಯೇಟ್ ಮಾಡಿದ್ದೀನಿ ಅಷ್ಟೇ. ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ಫೌಂಡೇಶನ್ ನಾನು ಯಾವ್ದು ಯೂಸ್ ಮಾಡಿದ್ದೀನಿ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ನಿಮಗೆ. ಇದು ಬೆಸ್ಟ್ ಫೌಂಡೇಶನ್ ಅಂತಲೇ ಹೇಳ್ಬೋದು, ಬಿಕಾಸ್ ನನ್ನ ಸ್ಕಿನ್ಗೆ ಕರೆಕ್ಟಾಗಿ ಸೂಟ್ ಆಗಿದೆ. ಇದು ವೆರಿ ಸ್ಮೂತ್ ಆನ್ ದಿ ಸ್ಕಿನ್, ಹಾಗೆ ಇದು ಫುಲ್ ಕವರೇಜ್ ಕೊಡುತ್ತೆ ನಿಮಗೆ. ದೆನ್ ಬಂದು ಐಬ್ರೋಸ್ ನಿಮ್ದು ಇಡೀ ಫೇಸ್ ಲುಕ್ಕನ್ನೇ ಚೇಂಜ್ ಮಾಡುತ್ತೆ. ನೋಡಿ, ಲೈಕ್ ಯು ಕ್ಯಾನ್ ಥಿಕ್ ದಿ ಐಬ್ರೋಸ್. ಹಾಗೆ ನಿಮಗೆ ಎಲ್ಲಿ ಲೈಕ್ ಏನಾದರೂ ಡ್ಯಾಮೇಜ್ ಏನಾದರೂ ಆಗಿದ್ದರೆ ಯು ಕ್ಯಾನ್ ಫಿಲ್ ಇಟ್ ಔಟ್, ಅಂದರೆ ಅದನ್ನು ಕರೆಕ್ಟಾಗಿ ಮಾಡ್ಬೋದು. ನಾನು ಈ ಥರನೇ ಲೈನಪ್ ಮಾಡೋದು ಐಬ್ರೋಸ್ನ. ಈಗ ಎಷ್ಟು ತಿಕ್ಕಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಬಂದು ಮಸ್ಕರ ನಿಮ್ಮ ಐಲ್ಯಾಶ್ನ ಲಿಫ್ಟಪ್ ಮಾಡುತ್ತೆ ಮಸ್ಕರ. ಸೊ ನಾನು ಯೂಸ್ ಮಾಡ್ತಿರೋದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತೆ, ಯು ಕ್ಯಾನ್ ಚೆಕ್. ನಾನಿದು ತೊಗೊಂಡು ಆಲ್ಮೋಸ್ಟ್ 1-2 ಇಯರ್ಸ್ ಆಯಿತು. ಸೊ ತುಂಬ ಚೆನ್ನಾಗಿದೆ. ನಾನು ಇದನ್ನು ಬಿಟ್ಟು ಬೇರೆ ಬ್ರ್ಯಾಂಡಿಂಗ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಎಸ್, ಈಗ ಲಿಪ್ ಲೈನರ್ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಲಿಪ್ಸ್ಟಿಕ್ ನ್ಯೂಡ್ ಶೇಡ್ ಬಂದು ಝೂಡಿಯೋಯಿಂದ ಯೂಸ್ ಮಾಡಿದ್ದೀನಿ. ಯಾವ್ದು ಆನ್ಲೈನಿಂದ ತೊಗೊಂಡಿದ್ದೀನಿ. ಎಸ್, ದಿಸ್ ಈಸ್ ದಿ ಲುಕ್. ನ್ಯೂಡ್ ಶೇಡ್ ಕ್ರಿಯೇಟ್ ಆಯ್ತು ಇವಾಗ ಲಿಪ್ಸ್ಟಿಕ್ ಈ ಥರ. ಅದಕ್ಕೆ ಟಚಪ್ ಮಾಡೋಕ್ಕೆ ನಾವು ಒಂದು ಲಿಪ್ಸ್ಟಿಕ್ಕಲ್ಲಿ ಎಂಡೇ ಮಾಡಲ್ಲ. ಸೊ ಅದಕ್ಕಾಗಿ ಆ ಟಚಪ್ಪಿಗೆ ಮಾರ್ಸಿಂದ ರೀಸೆಂಟಾಗಿ ತೊಗೊಂಡಿದ್ದೀನಿ. ದಿಸ್ ಇಸ್ ವೆರಿ ಗುಡ್ ಲಿಪ್ಸ್ಟಿಕ್, ಬ್ರೈಟ್ ಕಲರ್. ಸೊ ಅದಕ್ಕಾಗಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ದಿಸ್ ಈಸ್ ದಿ ಕಂಪ್ಲೀಟ್ ಲುಕ್. ಈ ಥರ ಕಾಣ್ತಾ ಇದೆ. ಸೊ ತಲೆ ಸ್ನಾನ ಮಾಡಿದ್ರಿಂದ ಅದೊಂದು ವೆಟ್ ಮೇಕಪ್ ಲುಕ್ ಥರ ಬಂದಿದೆ. ಐ ಲವ್ ದಿಸ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಲುಕ್. ಇದು ವೆಕೇಷನ್ನಿಗೆಲ್ಲ ನೀವು ಈ ಥರ ನಿಮ್ಗೆ ಏನಾದರೂ ಸಣ್ಣ ಮೇಕಪ್ ಮಾಡ್ಕೋಬೇಕಿದ್ರೆ ದಿಸ್ ಈಸ್ ದಿ ಒನ್ ಮೇಕಪ್ ಯು ಕ್ಯಾನ್ ಗೋ. ದಿಸ್ ಈಸ್ ದಿ ಲುಕ್. ಎಸ್, ಈಗ ರೆಡಿಯಾಗಿ ಲೆಟ್ಸ್ ಗೋ ಫಾರ್ ಟೆಂಪಲ್. ಲಿಂಕ್ ಬೇಕಿದ್ರೆ ಈ ಡ್ರೆಸ್ಸಿಂದು ಲಿಂಕ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಿಫೋರ್ ದ್ಯಾಟ್ ಏನು ಹೇರ್ ಸ್ಟೈಲ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಸೊ ಸಿಂಪಲ್ಲಾಗಿ ಈ ಥರ ಹಾಕೋಬಿಡ್ತೀನಿ. ಐ ಥಿಂಕ್ ಇಲ್ಲ, ಎಲ್ಲ ಮಿಸ್ ಆಯಿತು. ಕೂದಲು ಬೆಟ್ಟಿದೆ, ಸೊ ಹಾಗೆ ಬಿಡ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ಹೇರ್ ಈ ಥರ ತೊಗೊತೀನಿ. ಬೈದಿವೆ ನಂಗೆ ಎಲ್ಲೂ ಬಿಂದಿ ಸಿಗಲಿಲ್ಲ, ನಾನು ತೊಗೊಬಂದಿಲ್ಲ. ಸೊ ಕಾಜಲಿಂದ ಇಟ್ಕೊಂಡಿದ್ದೀನಿ. ನ್ಯೂಡ್ ಲಿಪ್ಸ್ಟಿಕ್ ಎಲ್ಲ ಸೆಟ್ ಆಗಿದೆ. ಈ ಥರ ಕಾಣ್ತಾ ಇದೆ. ಪರ್ಫ್ಯೂಮ್ ಹಾಕ್ಕೊತೀನಿ. ವೆಯ್ಟ್. ಪರ್ಫ್ಯೂಮ್ ಆಸ್ ಇಂಪಾರ್ಟೆಂಟ್. ಗೈಸ್, ಇವತ್ತು ನಾನು ಮೇಕಪ್ಗೆ ನ್ಯೂಡ್ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ನಂಗೆ ತಂದು ಕೊಟ್ಟಿದ್ದು. ಸೊ ತುಂಬ ಚೆನ್ನಾಗಿದೆ. ಸೊ ಕಾಸ್ಟ್ಲಿ ಅದರಿಂದ ಸ್ವಲ್ಪ ಯೂಸ್ ಮಾಡೋಣ ಅಷ್ಟೇ. And my MK watch.
ಎಸ್, ಈ ಥರ ಕಾಣ್ತಿದೆ. ಯಾ, ದಿಸ್ ಇಸ್ ಮೈ ಕಂಪ್ಲೀಟ್ ಲುಕ್. ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.